ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿರುವ ದಳಪತಿ ವಿಜಯ್ ದಶಕಗಳಿಂದ ತಮಿಳುನಾಡು ರಾಜಕಾರಣದಲ್ಲಿ ಪೈಪೋಟಿ ನಡೆಸುತ್ತಿದ್ದ ಎಐಎಡಿಎಂಕೆ ಮತ್ತು ಡಿಎಂಕೆ ಪಕ್ಷಗಳ ಭದ್ರ ಕೋಟೆಯನ್ನ ಛಿದ್ರ ಮಾಡಿ ಸಿಎಂ ಗಾದಿಗೇರಲು ರೆಡಿ ಆಗ್ತಿದ್ದಾರೆ. ಹೌದು, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಲು ಟಿವಿಕೆ ಪಕ್ಷ ತಯಾರಾಗ್ತಿದೆ. ಇನ್ನು ತಮಿಳುನಾಡಿನಲ್ಲಿ ಬದಲಾವಣೆಯನ್ನ ನೋಡಬೇಕು ಅಂತ ಹೇಳಿ ದಳಪತಿ ವಿಜಯ್ ಅವರಿಗೆ ವಿಜಯದ ಮಾಲೆಯನ್ನ ಹಾಕಿರುವ ಮತದಾರರ ತೀರ್ಪನ್ನೇ ಇದೀಗ ಭಾರತೀಯ ಚಿತ್ರರಂಗದ ಹಿರಿಯ ನಟ, ರಾಜಕಾರಣಿಯೂ ಆಗಿರುವಂತಹ ಪ್ರಕಾಶ್ ರಾಜ್ ಅವರು ಟೀಕಿಸಿದ್ದಾರೆ. ಎಸ್, ತಮಿಳುನಾಡಿನ ಚುನಾವಣಾ ರಿಸಲ್ಟ್ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಕಾಶ್ ರಾಜ್ ಪೋಸ್ಟ್ ಮಾಡಿದ್ದು ಹೀಗೆ: ತಮಿಳುನಾಡು ರಾಜಕೀಯವಾಗಿ ಜಾಗೃತಗೊಂಡಿಲ್ಲ ಅಂತ ಹೇಳಿ ಪ್ರಕಾಶ್ ರಾಜ್ ಟೀಕಿಸಿದ್ದಾರೆ. ಈ ಹಿಂದೆ ಕಾಮರಾಜರ್ ಸೋತಿದ್ರು, ಈಗ ಸ್ಟಾಲಿನ್ ಸೋತಿದ್ದಾರೆ. ಈ ನಾಡಿನ ಜನರು ಕೇವಲ ಸಿನಿಮಾ ಸ್ಟಾರ್ಗಳ ಅಭಿಮಾನಕ್ಕೆ ಮಾರು ಹೋಗ್ತಿದ್ದಾರೆ ಹೊರತು ರಾಜಕೀಯವಾಗಿ ಯೋಚಿಸ್ತಿಲ್ಲ. ಈಗ ವಿರೋಧ ಪಕ್ಷದಲ್ಲಿ ಇದ್ದವರು ರಾಜಕೀಯವಾಗಿ ಜಾಗೃತಿ ಮೂಡಿಸೋ ಕೆಲಸ ಮಾಡಲಿ ಹಾಗೂ ಚುನಾವಣೆಯಲ್ಲಿ ಗೆದ್ದವರ ಜನಸೇವೆ ಉತ್ತಮವಾಗಿರಲಿ ಅಂತ ಬರೆದುಕೊಂಡಿದ್ದಾರೆ ಪ್ರಕಾಶ್ ರಾಜ್. ಇನ್ನು ಈ ಹಿಂದೆಯೂ ಕೂಡ ನಟ ದಳಪತಿ ವಿಜಯ್ ಅವರ ಬಗ್ಗೆ ಮತ್ತು ಅವರ ರಾಜಕೀಯ ಎಂಟ್ರಿಯ ಬಗ್ಗೆ ಪ್ರಕಾಶ್ ರಾಜ್ ವ್ಯಂಗ್ಯವಾಗಿ ಮಾತನಾಡಿದ್ರು. ಸಿನಿಮಾದಲ್ಲಿ ನೀವು ಡಾಕ್ಟರ್, ಇಂಜಿನಿಯರ್, ಸಿಎಂ ಆಗಬಹುದು, ಆದ್ರೆ ರಾಜಕೀಯದಲ್ಲಿ ಅಲ್ಲ. ಜನತೆ ನಿಮಗೆ ಆಶೀರ್ವದಿಸ್ತಾರೆ, ನೀವೊಬ್ಬ ಟ್ಯಾಲೆಂಟೆಡ್ ಕಲಾವಿದ ಅಂತ. ಆದ್ರೆ ರಾಜಕೀಯದಲ್ಲ. ಯುವರ್ ಮಾಡೆಲ್ ಈಸ್ ಸಿನಿಮಾ ಮಾಡೆಲ್ ಅಂತ ಹೇಳಿ ತಿವಿದಿದ್ರು. ಆದ್ರೀಗ ವಿಜಯ್ ಅವರು ತಮ್ಮ ವಿಕ್ಟರಿ ಮೂಲಕ ತಮ್ಮನ್ನ ಟೀಕೆ ಮಾಡುತ್ತಿದ್ದವರೆಲ್ಲರಿಗೂ ಕೂಡ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸದ್ಯ ಪ್ರಕಾಶ್ ರಾಜ್ ಅವರ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು, ಪರ ವಿರೋಧದ ಚರ್ಚೆಗಳು ಕೂಡ ನಡೀತಿವೆ.